ಹಾಯ್ ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಬನಶಂಕರಿ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ನಾನಿವತ್ತು ನಮ್ಮ ಕಡೆ ಶ್ರಾವಣ ಮಾಸದಾಗ ಎರಡೇ ಸೋಮವಾರ ಮಾಡುವಂಥ ಒತ್ತ ಶಾವಿಗೆನ ನಿಮಗೆ ತೋರ್ಸಕ್ಕೆ ಬಂದೇನಿ. ಇದಕ್ಕೆ ಒತ್ತ ಶಾವಿಗೆನೂ ಅಂತ ಕರೀತಾರೆ ಮತ್ತು ಸಣ್ಣ ಶಾವಿಗೆನೂ ಅಂತ ಕರೀತಾರೆ. ನಾವು ಜಾಸ್ತಿ ಇಲ್ಲಿ ಸಣ್ಣ ಶಾವಿಗೆ ಅಂತ ಕರಿತೀವಿ ಮತ್ತು ಒತ್ತ ಶಾವಿಗೆ ಅಂತಲೂ ಕರೀತಾರೆ. ನೋಡಿ ಫ್ರೆಂಡ್ಸ್, ಇದಕ್ಕೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಮೊದಲು ಇದಕ್ಕೆ ಒತ್ತೆ ಶಾವಿಗೆಗೆ ಬೇಕಾಗಿರೋದಕ್ಕೆ ಕಾಯಿ ಹಾಲು ಮಾಡ್ಕೋಬೇಕು. ನಾವು ಕಾಯಿ ಹಾಲು ಮಾಡ್ಕೊಳ್ಳೋಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ಇವಾಗ ಸ್ವಲ್ಪ ಅಕ್ಕಿನ ಹುರ್ಕೋಬೇಕು. ಕೆಂಪಾಗೋವರೆಗೂ ಹುರ್ಕೊಳ್ಳಿ ಅಕ್ಕಿನ. ನೋಡಿರಿ, ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ ಒತ್ತೆ ಶಾವಿಗೆ ಮತ್ತು ಕಾಯಿ ಹಾಲು ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಫ್ರೆಂಡ್ಸ್, ಶ್ರಾವಣ ಮಾಸದಾಗ ನಮ್ಮ ಕಡೆ ಎರಡನೇ ಸೋಮವಾರ ಅಂತೂ ಕಾಯಿ ಮಾಡ್ತಾರೆ ಇಲ್ಲೆಲ್ಲ. ಇದನ್ನು ನೋಡಿರಿ, ನೀವು ಒಂದ್ಸಲ ಮಾಡಿರಿ. ಇದನ್ನು ಒತ್ತ ಶಾವಿಗೆ ಅಂತಲೂ ಕರೀತಾರೆ ಮತ್ತು ಸಣ್ಣ ಶಾವಿಗೆ ಅಂತ ಕರೀತಾರೆ. ನಾವು ಜಾಸ್ತಿ ಒತ್ತ ಶಾವಿಗೆ ಅಂತಲೇ ಕರಿತೇವೆ ನೋಡಿರಿ. ಈಗ ನೋಡಿರಿ, ಅದಕ್ಕೆ ನಾನು ಕಸಕಸಿ ಹಾಕ್ಕೊಂಡನ್ರಿ. ಎರಡು ಮಿಕ್ಸ್ ಮಾಡಿ ಹುರಿದು ಬಿಡ್ರಿ. ಕೆಂಪಾಗಬೇಕು ಅವು. ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ. ನಿಮಗೆ ಕಾಯಿ ಹಾಲು ಬೇಡ ಅಂದರೆ ನೀವು ಬೇರೆ ಸಾಂಬಾರು ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಸಾಂಬಾರು ಹಾಕ್ಕೊಂಡು ತಿನ್ಬೋದು. ಆದರೆ ಕಾಯಿ ಹಾಲು ಹಾಕಿದರೆ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ರೀ ಇದಕ್ಕೆ ಟೇಸ್ಟ್. ಸ್ವಲ್ಪ ಮಾಡೋದು ಒಜ್ಜಿ ಆದ್ರೂ ಟೇಸ್ಟ್ ಮಾತ್ರ ಸಖತ್ತೈತೆ ರೀ ಇದ್ರದ್ದು. ನೋಡಿರಿ, ಇವಾಗ ಇದನ್ನು ನೀವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡ್ರಿ. ಆ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊಬ್ಬರಿ ಮತ್ತು ಒಂದೆರಡು ಏಲಕ್ಕಿ ಕಾಯಿ ಹಾಕ್ಕೊಂಡು ನೀರು ಹಾಕ್ಕೊಂಡು ತರಿಯಾಗಿ ಅದನ್ನು ರುಬ್ಕೋಬೇಕು ನೋಡಿರಿ. ಮತ್ತು ಈ ಕಡೆಗೆ ಒಂದು ಸ್ವಲ್ಪ ಬೆಲ್ಲ ಮತ್ತೊಂದು ಸ್ವಲ್ಪ ನೀರು. ನೋಡಿ, ಈ ಥರ ನೀರು ಸ್ವಲ್ಪ ಬೆಲ್ಲ ಅದನ್ನು ಕಾಯಕ್ಕೆ ಇಡಬೇಕು. ನೀವು ಪಾನಕ ಮಾಡ್ತೀರಲ್ಲ ಅದೇ ಟೈಪು. ಆದರೆ ಇದು ಏನು ಎಳೆ ಬರೋ ಅವಶ್ಯಕತೆ ಇಲ್ಲರಿ. ಅಷ್ಟು ಬೆಲ್ಲ ಕರಗಿ ನೋಡಿ, ಬೆಲ್ಲ ಕರಿಗೆ ಮೇಲೆ ಬುರುಪ್ ಥರ ಬಂದರೆ ಸಾಕು ನೋಡಿರಿ. ನೊರೆಯಾಗಿ ಮೇಲೆ ಬರುತ್ತಲ್ಲ ಆ ಟೈಪ್ ಬಂದರೆ ಸಾಕು. ಇದಕ್ಕೇನು ಪಾನಕನೇ ಮಾಡ್ಬೇಕಂತೇನಿಲ್ಲ. ಇಲ್ಲಿ ನೋಡಿರಿ, ನಾನು ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಮತ್ತೊಂದು 3-4 ಏಲಕ್ಕಿ ಕಾಯಿ ಹಾಕ್ಕೋತಾ ಇದ್ದೀನಿ ನೋಡಿರಿ. ನೀವು ಹಸಿ ಕೊಬ್ಬರಿ ಹಾಕ್ಕೋಬೋದು, ಒಣ ಕೊಬ್ಬರಿ ಹಾಕ್ಕೋಬೋದು ನೋಡಿರಿ. ಇದನ್ನು ನೀವು ಮಿಕ್ಸಿ ಮಾಡ್ಕೊಂಬರ್ತೇನೆ ನಾನು. ಇದನ್ನು ತರಿಯಾಗೆ ರುಬ್ಕೋಬೇಕು ನೀವು. ಮೇನ್ ಇರೋದು ಇದಕ್ಕೆ ಕೊಬ್ಬರಿ ಮತ್ತು ಗಸಗಸಿ, ಸ್ವಲ್ಪ ಅಕ್ಕಿ ರೀ, ಮತ್ತು ಒಂದೆರಡು ಏಲಕ್ಕಿ ಕಾಯಿ. ಈ ಕಡೆ ಒಂದು ಕಡೆ ನಾನು ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಆ ನೀರಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ತೊಗೋಬೇಕು ನೋಡಿರಿ. ಇದಕ್ಕೆ ಅಕ್ಕಿ ಹಿಟ್ಟ ಮೇನ್ ಇರೋದು. ಇವಾಗ ನಾನು ಮಿಕ್ಸಿ ಮಾಡ್ಕೊಂಬಂದದನ್ನು ಇದಕ್ಕೆ ಅಕ್ಕಿ ಹಿಟ್ಟೇನು ಹಾಕ್ಕೋಬೇಕಲ್ರಿ. ಇದು ನೀರಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ರಿ ನಾನು. ಆಮೇಲೆ ಅದಕ್ಕೆ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡು ಮೊದಲು ಕಲಿಸ್ಕೊಳ್ರಿ. ನೋಡಿರಿ, ಈ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಳ್ರಿ. ಆಮೇಲೆ ಆಯ್ತಲ್ರಿ, ನೀವೀಗ ಮುದ್ದೆಗೆ ಹೆಂಗೆ ಮಾಡ್ಕೊತೀರಲ್ಲ, ರಾಗಿ ಮುದ್ದೆ ಮತ್ತು ಅಕ್ಕಿ ರೊಟ್ಟಿಗೆ ಯಾವ ಥರ ಜಿಗುಟು ಮಾಡ್ಕೊತೀರಲ್ಲ ಅದೇ ಥರನೇ ಮಾಡ್ಕೋಬೇಕು ನೋಡಿರಿ. ಇದನ್ನು ತುಂಬ ಸಾಫ್ಟಾಗೆ ಮಾಡ್ಕೊಳ್ಳಿ. ನೋಡಿ, ಮೆತ್ತಗಾಗಬೇಕಿದೆ ಹಿಟ್ಟು. ನೋಡಿ, ಫುಲ್ಲು ಜಿಗುಟು ಮಾಡ್ಕೋಬೇಕು ನೀವು ಇದನ್ನು. ಜಿಗುಟು ನೀವು ಹೆಂಗಿದ್ರು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಜಿಗುಟು ಮಾಡ್ಕೊತೀರಲ್ಲ ಫ್ರೆಂಡ್ಸ್, ಅದೇ ಥರ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟನ್ನು ನೋಡಿರಿ ಇದಕ್ಕೆ ಮೇನ್ ಇರೋದು. ಶ್ರಾವಣದಾಗ ಭಾಳ ಮಾಡ್ತಾರೆ ನಮ್ಮ ಸೈಡ್ ಇದನ್ನು. ಮತ್ತು ನೀವೆಲ್ಲ ಯಾರ್ಯಾರು ಈ ಥರ ಶಾವಿಗೆ ತಿಂದಿದ್ದೀರಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಣ್ಣ ಶಾವಿಗೆ ಇಲ್ಲ ಹೊತ್ತ ಶಾವಿಗೆ ಅಂತಲೂ ಕರೀತಾರೆ. ನೀವು ಯಾವುದು ತಿಂದಿರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೋಡಿರಿ, ನೀವು ಒಂದು ಸಲ ಈ ಶಾವಿಗೆ ಮಾಡಿ ನೋಡ್ರಿ. ಬೇಕಾರೆ ನೀವೇ ಹೇಳ್ತೀರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತವ್ರಿ ಶಾವಿಗೆ. ಅವಾಗಿನ ಶಾವಿಗೆ ನೋಡ್ತಿರಿಲ್ರಿ, ಈಗೆಲ್ಲ ಮರ್ತಾ ಬಿಟ್ಟಾರ ಅನಿಸ್ತದೆ ನೋಡಲ್ಲೇನ್ರಿ. ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಳ್ರಿ. ತುಪ್ಪ ಹಚ್ಕೊಂಡು ಈ ಥರ ನೀವು ಮಾಡಿ ಇಟ್ಕೋಬೇಕು. ಒಳ್ಳೆ ಟೈಪ್ ಮಾಡಿ ಇಟ್ಕೊಳ್ಳಿ. ಈ ಥರ ನೀವು ರೊಟ್ಟಿ ಜಿಗಿಟ್ ಹೆಂಗೆ ಮಾಡಿ ಇಟ್ಕೊತೀರಲ್ಲ ನೋಡಿ, ಇದೇ ಥರನೇ ನೀವು ಮಾಡಿ ಇಟ್ಕೊಳ್ಳಿ ಎಲ್ಲವುದನ್ನು. ಸ್ವಲ್ಪ ತುಪ್ಪ ಹಚ್ಕೊಳ್ಳಿ ಕೈಗೆ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ ಶಾವಿಗೆ. ನೀವೇ ಹೇಳ್ತೀರಿ ನೋಡಿರಿ. ಇದಕ್ಕೆ ಹುರುಳಿಕಾಳು ಸಾರಾದರೂ ಹಾಕ್ಕೊಂಡು ತಿನ್ಬೋದು ನೀವು, ಇಲ್ಲಾಂದರೆ ಕಾಯಿ ಹಾಲಾದರೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ನೋಡಿ, ನಾನು ಈ ಥರ ಮಾಡಿ ಇಟ್ಟಿದ್ದೀನಿ ಇವನ್ನ. ನೆಕ್ಸ್ಟ್ ಐತಲ್ರಿ, ಇಲ್ಲಿ ಬೆಲ್ಲ ನೀರು ಕಾಯಕ್ಕೆ ಇಟ್ಟಿದ್ನಲ್ಲ ಅದು ಕಾದೈತೆ ನೋಡಿರಿ. ನೋಡಿರಿ, ಈ ಥರ ಕುದಿ ಬರ್ತದಲ್ಲ ನೋಡಿರಿ. ಬೆಲ್ಲ ಕುದಿ ಬಂದಾಗ ಅಲ್ರಿ, ಅದು ಬೆಲ್ಲ ಕುದಿ ಬಂದಾಗ ನೊರೆಯಾಗಿ ಬರ್ತದೆ ನೋಡಿರಿ. ಅವಾಗ ಇದನ್ನೇನು ರುಬ್ಕೊಂಡಿರ್ತೀರಲ್ಲ ನೀವು, ಅಕ್ಕಿ ಮತ್ತು ಕೊಬ್ಬರಿ ಗಸಗಸೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಕಲಿಸ್ಕೊತಾನೆ ಇರಿ. ಮತ್ತು ಈ ಕಡೆ ನೋಡಿರಿ, ಒಂದು ಇಡ್ಲಿ ಪಾತ್ರೆಗೆ ನೀವು ಒಂದೇ ಒಂದು ಪ್ಲೇಟಲ್ಲಿ ಈ ಥರ ಮುಚ್ಚಿ ಒಂದು 5-10 ನಿಮಿಷ ಅಷ್ಟೇ ಬೇಯಿಸ್ಕೋಬೇಕು ನೋಡಿರಿ. ಅವನೇನು ಉಂಡೆ ಮಾಡಿ ಇಟ್ಕೊಂಡಿರ್ತೀರಲ್ರಿ, ಅವನೊಂದು 10-5 ನಿಮಿಷ ಅಷ್ಟೇ ಬೇಯಿಸ್ಕೊಳ್ಳಿ. ಜಾಸ್ತಿ ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿರಿ, ಇವಾಗ ಕಾಯಿ ಹಾಲು ರೆಡಿ ಆತ್ರಿ. ಈ ಥರ ಕುದಿಸ್ಕೊಂಬಿಡ್ರಿ.
ಮತ್ತು ಈ ಕಡೆನೂ ನಾನು 10 ನಿಮಿಷ ಇವನು ಬೇಯಿಸ್ಕೊಂಡೆ ನೋಡ್ರಿ. ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಂಡಿದ್ನಲ್ಲ, ಬೇಯಿಸ್ಕೊಂಡಿದ್ದೆ. ಇವತ್ತು ಚಕ್ಲಿ ಮೇಕರ್ ಅಂತ ಬರ್ತದೆ ನೋಡ್ರಿ. ಚಕ್ಲಿ ಮೇಕರ್ನಾಗ ಎಲ್ಲ ರೆಸಿಪಿ ಮಾಡವು ಐಟಮ್ ಅದ್ರಾಗೆ ಇರ್ತಾವ್ರಿ. ಚಕ್ಲಿ ಮೇಕರ್ ಬಂದು ನಮಗೆ ಚಲೋ ಆಗೈತಲ್ಲ ಫ್ರೆಂಡ್ಸ್. ನೋಡಿ, ಚಕ್ಲಿ ಮೇಕರ್ನಾಗ ಒತ್ತ ಶಾವ್ಗಿದು ಇರ್ತದೆ ನೋಡ್ರಿ. ಒತ್ತ ಶಾವ್ಗಿದು ಅದರಲ್ಲೇ ಇರ್ತೈತಿ ನೋಡ್ರಿ. ಆ ಮೇಕರಿಗೆ ನೀವು ಈ ಥರ ತುಪ್ಪ ಸರ್ಕೊಳ್ಳಿ, ಯಾಕಂದರೆ ಅಕ್ಕಿ ಹಿಟ್ಟು ಅಂಟ್ಕೊಳಲ್ಲ ಅಂತ ಹೇಳ್ತೀನಿ ನೋಡ್ರಿ. ಅವಾಗ ಒತ್ತು ಶಾವ್ಗಿದು ಮಷಿನ್ ಸಿಕ್ತಿತ್ತು ರೀ. ಒತ್ತು ಶಾವ್ಗೆ ಮಷಿನ್ ಅವರೆಲ್ಲ ಮಾಡಿದ್ಮೇಲೆ ನಾವು ಇಸ್ಕೊಂಬಂದು ನಾವು ಮಾಡ್ಬೇಕಿತ್ತು ರೀ. ಯಾಕಂದ್ರೆ ಅವಾಗ ಈ ಥರ ಎಲ್ಲ ಚಕ್ಲಿ ಮೇಕರ್ ಇದ್ದಿಲ್ಲಲ್ರಿ. ಒಬ್ಬರು ಮನ್ಯಾಗ ಆದಮೇಲೆ ಇನ್ನೊಬ್ರು ಇಸ್ಕೊಂಡು ಮಾಡ್ತಿದ್ರಿ ಅವಾಗ. ಈಗೆಲ್ಲ ಚಕ್ಲಿ ಮೇಕರ್ ಒಳಗೆ ಎಲ್ಲ ಐಟಮ್ ಮಾಡವು ಬಂದಿರ್ತಾವಲ್ರಿ. ಅದ್ರೊಳಗೆ ನಾನು ತೋರಿಸಿದ್ದೇನಲ್ಲ ನೋಡ್ರಿ, ಸಣ್ಣ ಶಾವಿಗೆ ಮಾಡೋದು ಇರ್ತೈತಲ್ಲ, ಸಣ್ಣ ಸಣ್ಣ ಹೋಲ್ ಇರೋದು ತೊಗೊಂಡು ಈ ಥರ ತುಂಬಿಕೊಡಿ. ಅದಕ್ಕೆ ನೆಕ್ಸ್ಟ್ ನೀವು ಈ ಥರ ಚಕ್ಲಿ ಮೇಕರು ಕ್ಲೋಸ್ ಮಾಡಿಕೊಂಡು ನೋಡಿ. ನಾನು ಬಾಳೆದೆಲೆ ಹರ್ಕೊಂಬಂದಿದ್ದೆ ಒಂದೆರಡು. ಬಾಳೆದೆಲೆ ಮೇಲೆ ಒತ್ತ ಶಾವಿಗೆ ಹಾಕಿ ತೋರ್ಸಕತ್ತೇನೆ ಒತ್ತ ಶಾವಿಗೆನ ನೋಡ್ರಿ. ಬಾಳೆದೆಲೆ ಮೇಲೆ ಒತ್ತ ಶಾವಿಗೆ ಮತ್ತು ಕಾಯಿ ಹಾಲು ಊಟ ಮಾಡಿರಿ ಅಂತ ಹೇಳ್ತೇನೆ. ಒಮ್ಮೆ ಟೇಸ್ಟ್ ಬರ್ತೈತೆ. ನಿಮಗೆ ಕಾಯಿ ಹಾಲು ಇಷ್ಟ ಅಲ್ಲಂದರೆ ನೀವು ಖಾರ ಸಾಂಬಾರು ಏನಾದರೂ ಮಾಡ್ಕೋಬೋದು, ನಿಮ್ಗೆ ಯಾವ್ದು ಅನುಕೂಲ ಆಕತ್ತೆ ಅದನ್ನು ನೋಡಿರಿ. ನಾನು ಬಾಳೆದೆಲೆ ಮೇಲೆ ಹಾಕಿ ತೋರಿಸ್ತೀನಿ, ಪ್ಲೇಟ್ ಮೇಲೆ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿರಿ. ನೀವು ಲೈಕ್ ಮಾಡಲ್ಲ ಮತ್ತು ಶೇರ್ ಮಾಡಲ್ಲ. ಪ್ಲೀಸ್ ಫ್ರೆಂಡ್, ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕು ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಬರ್ತಾವ್ರಿ. ಬೆಳ್ಳನೆ ಬೆಳಗಿನ ಚುಕ್ಕಿಯ ಮೂಡಿತು, ಬೆಳಗಾಯಿತು ಏಳ, ಬಂಡಿಯ ಹೊಡಕಂಡು ಹೊಲಕ್ಕೆ ಹೋಗುತ್ತೀನಿ, ಬುತ್ತಿಯ ನೀತಾರ. ಬೆಳ್ಳನೆ ಬೆಳಗಿನ ಚುಕ್ಕಿಯ ಮೂಡಿತು, ಬೆಳಗಾಯಿತು ಏಳ, ಬಂಡಿಯ ಹೊಡಕಂಡು ಹೊಲಕ್ಕೆ ಹೋಗುತ್ತೀನಿ, ಸಣ್ಣ ಶಾವಿಗೆ ನೀತಾರ.